ಶಿವಮಂದಿರ ಸಮವನ ಸುಂದರ ಸುಮ ಶೃಂಗಾರದ ಗಿರಿ ಶೃಂಗಕ್ಕೆ ಬಾ, ಫಾಲ್ಗುಣ ರವಿ ದರ್ಶನಕ್ಕೆ ಬಾ, ಫಾಲ್ಗುಣ ರವಿ ದರ್ಶನಕ್ಕೆ. ಶಿವಮಂದಿರ ಸಮವನ ಸುಂದರ ಸುಮ ಶೃಂಗಾರದ ಗಿರಿ ಶೃಂಗಕ್ಕೆ ಬಾ. ವರ್ಣನನಿಂದ್ರಿಯ ನಂದನವನು ತಾಂಟುತೆ ದರ್ಶನ ಮುಕ್ತಿಯ ಸೇರಿ, ವ್ಯಕ್ತಿತೆ ಮೈ ಮರೆವುದು ಸೌಂದರ್ಯ ಸಮಾಧಿಯೊಳಾನಂದವ ಹೇರಿ. ಸರ್ವೇಂದ್ರಿಯ ಸುಖ ನಿಧಿಯಲ್ಲಿ ಸರ್ವಾತ್ಮನ ಸನ್ನಿಧಿಯಲ್ಲಿ, ಸರ್ವೇಂದ್ರಿಯ ಸುಖ ನಿಧಿಯಲ್ಲಿ ಸರ್ವಾತ್ಮನ ಸನ್ನಿಧಿಯಲ್ಲಿ, ಸಕಲಾರಾಧನ ಸಾಧನ ಬೋಧನ ಅನುಭವ ರಸತಾನಹುದಲ್ಲಿ, ಅನುಭವ ರಸತಾನಹುದಲ್ಲಿ. ಕುವೆಂಪುರವರ ಮತ್ತೊಂದು ಅದ್ಭುತವಾದಂಥ ರಚನೆ ಇದು. ಹಾಗೆ ಇವರಿಬ್ಬರ ಸಮಾಗಮನದಲ್ಲಿ ಮೂಡಿ ಬಂದಂಥ ಮತ್ತೊಂದು ಗೀತೆ. ಈ ರಚನೆಯನ್ನು ನೀವು ಓದಿದರೆ ಅದರಲ್ಲಿ 90 ಭಾಗ ಇರೋದು ಸಂಸ್ಕೃತ ಪದಗಳು, ಅರ್ಥ ಆಗಲ್ಲ. ಬಟ್ ಹಾಡು ಕೇಳಿದಾಗ ಅದು ಕನ್ನಡದೇ ಅನಿಸ್ಬಿಡುತ್ತೆ ನಿಮಗೆ. ಅದು ಇಡೀ ನೋಡಿ, ನೀವು ಆ ಪುಸ್ತಕ ಇಟ್ಕೊಂಡು ಓದಿದ್ರೆ ಅರ್ಥ ಆಗಲ್ಲ ಅದು ಏನಂತ. ಬಟ್ ಆ ಭಾವದಲ್ಲಿ ಬಂದಾಗ ಅದು ಆ ಸೂರ್ಯೋದಯವನ್ನು ನೋಡಿದರೆ, ಫಾಲ್ಗುಣ ರವಿಯನ್ನು ನೋಡಿದರೆ ಹೇಗೆ ನಮ್ಮೊಳಗೊಂದು ರಸ ಅನುಭವ ತಾನಾಗುತ್ತೆ ಅಂತ ಅರ್ಥ ಆಗ್ಬಿಡುತ್ತೆ. ಸೊ ಅದೇ ಬಾಯಲ್ಲಿ ಸಂಭವಿಸುವ ಹಾಡಲ್ಲಿ ಕೂಡ ಬಹಳ ಸಂಸ್ಕೃತ ಪದಗಳಿವೆ, ಬಟ್ ಹಾಡುವ ಹುಮ್ಮಸ್ಸಲ್ಲಿ ಅದು ಕನ್ನಡ ಆಗ್ಬಿಡುತ್ತೆ. ನಿಜ ನಿಜ, ಇದು ಖಂಡಿತ. ಆ ಗೀತ ಸಂಯೋಜನೆ ಪಡೆದುಕೊಂಡ ನಂತರ ಹಾಡು ಕಟ್ಟಿಕೊಡುವಂಥದ್ದು. ಏನು ಅಶ್ವಥ್ ಅವರ ಬಗ್ಗೆ, ಅವರ ಒಂದು ಅವ್ರಿಗೂ ಒಂದು ಒಳ್ಳೆಯ ನಂಟಿರುತ್ತೆ. ನೀವು ಅವ್ರ ಜೊತೆ ಸಾಕಷ್ಟು ದಿನಗಳನ್ನು ಕಳೆದ್ರಿ. ಅವ್ರದ್ದು ನಿಮಗೆ ಅಶ್ವಥ್ ಅಂದರೆ ಭಾರಿ ಭಯ ಇತ್ತು ವಿನಯ್ಗೆ ಒಂದು ಕಾಲದಲ್ಲಿ. ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಅವರು ಇವ್ನು ನನ್ನ ಶಿಷ್ಯ ಅಂತ ಯಾರಿಗೂ ಹೇಳ್ತಾ ಇರಲಿಲ್ಲ, ಬಟ್ ಎಲ್ಲರೂ ಅವ್ರ ಶಿಷ್ಯರಾಗಿದ್ದು. ಈ ನಾಡಿನಾದ್ಯಂತ ಅವ್ರ ಶಿಷ್ಯರಿದ್ದಾರೆ. ಅವ್ರ ಹಾಡನ್ನು ಕೇಳಿ ಕಲ್ತವ್ರು. ಅದರಲ್ಲಿ ನಾನು ಇದ್ದೆ, ಕೇಳ್ತಾ ಇದ್ದೆ. ಯಾವಾಗ ಅವ್ರ ಜೊತೆಲಿ ಕೂತ್ಕೊಂಡು ಹಾಡುವಂತ ಸಂದರ್ಭ ಬಂತು, ಅವಾಗ ಶುರುವಾಯ್ತು ಸ್ವಲ್ಪ ಭಯ. ಅದು ಎಲ್ಲ ಥ್ರೂ ಔಟ್ ನಡೀತಾ ಇತ್ತು. ಅದೊಂದು ಒಂದು ಭಕ್ತಿ ಭಯ ಎರಡು ಜೊತೆಗೆ ಇತ್ತು. ಒಂದ್ಸರಿ ಹೀಗೆ ಅರವಿಂದ್ ಸ್ಟುಡಿಯೋಲ್ಲಿ ಸುವರ್ಣ ಕರ್ನಾಟಕದ್ದು ರೆಕಾರ್ಡಿಂಗ್ ನಡೀತಾ ಇತ್ತು. ನಾವು 4 ಜನ ಹಾಡ್ತಾ ಇದ್ವಿ. ಸುಪ್ರಿಯಾ ಅವರು ಇದ್ರು. ಹಾಡ್ತಾ ಇರ್ಬೇಕಾದ್ರೆ ಬೆಳಗ್ಗಿಂದ ಅವರು ತುಂಬಾ ಒಂಥರ ಅವ್ರ ಪೇಷನ್ಸ್. ಬೆಳಗ್ಗಿಂದ ಕೂತ್ಕೊಂಡಿದ್ರು ರಾತ್ರಿ 10 ಗಂಟೆವರೆಗೂ. ಬೆಳಗ್ಗೆ 9ರಿಂದ ರಾತ್ರಿ 10ವರೆಗೂ ಆಯ್ತು ರೆಕಾರ್ಡಿಂಗ್ ಅದು. ಅವಾಗ ನಾನು ಹೊಸಬ, ತುಂಬಾ ತಪ್ಪು ಮಾಡ್ತಾ ಇದ್ದೆ. ತಪ್ಪು ಮಾಡ್ಬಿಟ್ಟು ತಿರುಗಿ ನೋಡ್ತಾ ಇದ್ದೆ ಅವ್ರನ್ನ, ಕಂದೋಲ್ ಕೂತಿರೋರು. ತಪ್ಪು ಮಾಡ್ತಿದ್ನೋ ಇಲ್ಲೋ, ಬಟ್ ತಿರುಗಿ ನೋಡ್ಬಿಡ್ತಾ ಇದ್ದೆ. ನಾ ತಪ್ಪು ಮಾಡಿ ಅಂತ ಬೈತಾ ಇದ್ರು. ಹಿಂಗೆ ಬೈಸ್ಕೊಂಡು ರಾತ್ರಿ ಹೇಗಾಗ್ತಿತ್ತು ಅಂದ್ರೆ, ಈ ಮಧ್ಯದಲ್ಲಿ ನಾವ್ಯಾರಾದ್ರೂ ತಪ್ಪು ಮಾಡಿದ್ರು ಅದು ವಿನಯ್ ಏನ್ರೀ ಇವ್ರು ರಾಮ ಕಲ್ತ್ಕೊಳ್ರಿ ಬೇಗ ಅಂತ ಹೇಳೋರು. ಅವಾಗ ಎಲ್ಲಾದ್ರೂ ಇರು ಮತ್ತೊಂದು ಟ್ಯೂನ್ ಮಾಡಿ ಅವಾಗೆ ಹೇಳ್ಕೊಟ್ಟಿದ್ದು. ಜಸ್ಟ್ ಅವಾಗ ಹೇಳ್ಕೊಟ್ಬಿಡೋರು, ಅವಾಗೆ ಹಾಡ್ಬೇಕಾಗಿತ್ತು. ಇವ್ ಎಲ್ಲರೂ ಬರ್ಕೊಂಡ್ಬಿಡೋರು. ನಾನು ಇವ್ನ ಕಾಪಿ ಹೊಡ್ಬಿಡ್ತಾ ಇದ್ದೆ, ಬರ್ಕೊಂಡ್ಬಿಡ್ತಾ ಇದ್ದೆ. ಹಾಡ್ಬೇಕಲ್ಲ ವಾಪಸ್, ಅದು ತುಂಬಾ ಕಷ್ಟ. ಆಮೇಲೆ ಕೊನೆಗೆ ರಾತ್ರಿ ಎಲ್ಲ ಮುಗಿದ್ಮೇಲೆ ಅವರು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ರು. ಸುಪ್ರಿಯಾ ಅವ್ರಿಗೆ ತುಂಬಾ ಚೆನ್ನಾಗಿ ಹಾಡಿದ್ರಿ ಅವ್ರು ಎಲ್ಲ ಹೇಳ್ತಾರೆ. ನನ್ನ ಸರದಿ ಬಂದಾಗ ನಾನು ಸ್ವಲ್ಪ ಓಡ್ದೆ ಅವರಿಂದ. ಅವ್ರ ಹತ್ರ ನಾನೇನು ಇದ್ ಮಾಡಿಲ್ಲ ಅಂತ ಅನ್ಕೊಂಡು ಓಡ್ದಾಗ ಇಡೀ ಅರವಿಂದ್ ಸ್ಟುಡಿಯೋ ನನ್ನ ಹಿಂದೆ ಓಡ್ಕೊಂಡ್ ಬಂದಿರೋರು ನನಗೆ ಥ್ಯಾಂಕ್ಸ್ ಹೇಳಕ್ಕೋಸ್ಕರ. ತುಂಬಾ ಚೆನ್ನಾಗಿತ್ತು. ಅಲ್ಲಿವರೆಗೂ ನನ್ಗೇನು ಭಯ ಹುಟ್ಟಿತ್ತೋ, ಇವಾಗ ಸಾಕಪ್ಪ ಅನ್ಸಿತ್ತೋ, ಅದೆಲ್ಲ ಮರ್ತೋಯ್ತು. ಅವರ ಸ್ನೇಹಪೂರ್ವಕವಾದ ಇದ್ರಲ್ಲಿ ಮರ್ತೇ ಹೋಯ್ತು. ಮತ್ತೆ ನೆಕ್ಸ್ಟ್ ಡೇ ಇಂದ ಮತ್ತೆ ಶುರು. ಚಂದ ಬೈತಾ ಇದ್ರು. ನೀವು ಅವ್ರು ಬೈಯೋದು ಬೇರೆ ಕಡೆ ನೋಡಿದಾಗ ಅವ್ರು ಹೇಳ್ತಾ ಇದ್ರು ಹಿಂಗ್ಸ್ರೆ ಹೆಂಗೆ ಅಂತ ಬೈತಾ ಇದ್ರು ಸಮಥಿಂಗ್. ಅದೇ ಅವ್ರ ಭಯ ಇರೋ ತುಂಬಾ. ಅವ್ರು ಮಾತಾಡಿದ್ರೆ ಹೇಗೆ ಅಂದ್ರೆ ತುಂಬ ವಿಷಯಗಳು ಹೇಳೋರು. ಅವರು ಸಂಗೀತ ಬಿಟ್ಟು ಅವರ ಸಂಯೋಜನೆ ಅಥವಾ ಇನ್ಯಾವುದೋ ಒಂದು ರಾಗ ಅದನ್ನ ಬಿಟ್ಟು ಬೇರೆ ಮಾತಾಡ್ತಾನೆ ಇರಲಿಲ್ಲ ಅವರು. ಅಷ್ಟೇ ಸಂಗೀತದಲ್ಲೇ ಮುಳುಗಿರ್ತಾ ಇದ್ರು. ಆದರೆ ನಮಗೇನೋ ಭಯ. ಸೊ ನಾವು ಅದನ್ನು ಕೇಳಿಸ್ಕೊತಾ ಇದ್ವಿ. ಆದರೆ ಇವರು ಮಾತಾಡೋದು ನಿಲ್ಲಿಸಿದ್ರೆ ನಮ್ಗೆ ಸ್ವಲ್ಪ ಇದು ಅಂತ ಅಷ್ಟು ಭಯ ಇರೋದು ನಮಗೆ ಅವರು. ಸೊ ಒಂದ್ಸತಿ ಕೇಳಿದ್ರು, ನನ್ನೇ ನೋಡ್ತಾ ಇದ್ರು ಅವ್ರು. ಹೀಗೆ ಅಬ್ಸರ್ವ್ ಮಾಡೋದು ಜಾಸ್ತಿ, ಏನಾರು ಮಾತಾಡಿದ್ರೆ
ಹಿಂಗೆ ಮಾಡ್ತಾ ಇರ್ತಾರೆ. ಮಧ್ಯ ಕೇಳಿ ನಿಮ್ಗೆ ನನ್ನ ಕಂಡ್ರೆ ಭಯನೇನ್ರಿ ಅಂದರು. ಸರ್ ಹೌದು. ಅಯ್ಯೋ ಭಯ ಅಲ್ರಿ, ಭಕ್ತಿರಿ, ಅದು ತಿಳ್ಕೊಬೇಕು, ವ್ಯತ್ಯಾಸ ತಿಳ್ಕೊಬೇಕು ನೀವು ಅಂದರು. ಹೀಗೆ ತುಂಬ ಭಯ ಪಡ್ತಾ ಇದ್ವಿ. ಒಂದು ಸಂದರ್ಭ ನೆನಪಾಗತ್ತೆ. ಅಶ್ವಥ್ ಸರ್ ಮನೇಲಿ ರಿಹರ್ಸಲ್ ಇತ್ತು. ರಿಹರ್ಸಲ್ ಅಂದರೆ ಮತ್ತೆ ಎಲ್ಲರಿಗೂ ಭಯ, ಎಲ್ಲ ಕೂಡ್ಸ್ಕೊಂಡು ಹೇಳ್ಸೋರು, ಒಬ್ಬೊಬ್ಬರ ಹತ್ರ ಹೇಳ್ಸೋರು, ಸರಿ ಇಲ್ಲ ಅಂದರೆ ಗದರೋರು, ಎಲ್ಲ ಮಾಡೋರು. ಆಯಿತು, ಎಲ್ಲ ರಿಹರ್ಸಲ್ ಆಯಿತು. ಅವತ್ತೇನೋ ಹಬ್ಬ ಏನೋ ಇತ್ತು ಅನಿಸುತ್ತೆ. ಅಶ್ವಥ್ ಸರ್ ಮನೇಲಿ ನಮಗೆಲ್ಲ ಊಟ ಆಯಿತು. ಎಲ್ಲ ಆದಮೇಲೆ ನಾವು ಒಂದಿಷ್ಟು ನಮ್ಮ 4 ಜನ ಫೀಮೇಲ್ ಸಿಂಗರ್ಸು ಅವ್ರನ್ನ ದಂಪತಿಗಳನ್ನ ಕೂಡಿಸಿ ಇಬ್ರಿಗೂ ಊಟ ಆದಮೇಲೆ ಅವ್ರು ಆಂಟಿ ತಾಂಬೂಲ ಕೊಟ್ಟರು, ನಮಸ್ಕಾರ ಮಾಡಿದ್ವಿ. ಅವರ ಜೀವನೋತ್ಸಾಹ ಎಷ್ಟು ಅಶ್ವಥ್ ಸರ್ದು ಅಂತ ನಮಗೆಲ್ಲ ಎಷ್ಟೋ ಸತಿ ಅವರಿಂದ ಕಲಿಯೋದು ಭಾಳ ಇತ್ತು ಜೀವನೋತ್ಸಾಹದ ವಿಷಯದಲ್ಲಿ. ಆಶೀರ್ವಾದ ಮಾಡೋದಕ್ಕೆ ಆಂಟಿ ಎಲ್ಲರ ತಲೆ ಮುಟ್ಟಿದ್ರು. ಅಶ್ವಥ್ ಸರು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ನನ್ನ ಜೊತೆ ಹಾಡೋ ರೀತಿ ಆಗಲಿ ಅಂತ. ಅದು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಬಹಳ ಯಾವತ್ತೂ ಏನೋ ಒಂದು ಸಂದರ್ಭದಲ್ಲಿ ಬೇಜಾರಾದರೂ ಸಹ ಅಶ್ವಥ್ ಸರ್ಗೆ ಇದ್ದಂಥ ಜೀವನೋತ್ಸಾಹ ನಮ್ಮನ್ನೆಲ್ಲರನ್ನೂ ಇನ್ನೂ ಗಟ್ಟಿ ಮಾಡುತ್ತೆ. ಖಂಡಿತ ಜೋಗಿ ಅವರೇ, ಅಶ್ವಥ್ ಅವರನ್ನು ನೆನೆಸ್ಕೊಂಡಾಗ ಈ ಥರದ ಸುಮಾರು ಇನ್ಸಿಡೆಂಟ್ಗಳು ನೆನಪಾಗುತ್ತೆ. ಅಂದರೆ ಒಬ್ಬ ಯಾರು ದೊಡ್ಡ ವ್ಯಕ್ತಿ ಭಾಳ ದೊಡ್ಡವನಾಗಿದ್ದಾನೆ ಅಂದರೆ ಅವ್ರು ತುಂಬ ದಂತಕಥೆಗಳಿದೆ ಅಂತ. ಅಶ್ವತ್ಥರ ಬಗ್ಗೆ 100, 200 ಇದೆ, ಎಲ್ಲ ಸುಮಾರು ಎಲ್ಲರೂ ಹೇಳ್ತಾ ಇರ್ತಾರೆ. ಬಟ್ ಇವ್ರು ಹೇಳೋದಕ್ಕೆ ಪೂರಕವಾಗಿ ಮತ್ತು ನೀವು ಹೇಳೋದಕ್ಕೆ ಪೂರಕವಾಗಿ ಒಂದು ಘಟನೆ ಜ್ಞಾಪಕ ಬರುತ್ತೆ. ಅವರು ಹೆಂಗೆ ಕೆಲಸ ಮಾಡಿಸ್ತಾ ಇದ್ರು ಅಂತ, ಟು ಟೇಕ್ ದ ಬೆಸ್ಟ್ ಔಟ್ ಆಫ್ ಯು, ಅದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾಯಿದ್ರು. ಒಂದ್ಸರಿ ಅವರು ಅಶ್ವತ್ಥ 70 ಅಂತ ಒಂದು ಪುಸ್ತಕ ಮಾಡ್ತಾಯಿದ್ರು. ಪುಸ್ತಕ ಮಾಡಿದಾಗ ನನಗೊಂದು ಲೇಖನ ಬರ್ಕೊಡಪ್ಪ ಅಂದಿದ್ರು. ಹಾಗೆ ಇನ್ನೂ ಪತ್ರಕರ್ತರಿಗೆ ಹೇಳಿದ್ರು. ಅವ್ನಿಗೆ ಹೇಳಿದ್ದು ನನಗೆ ಗೊತ್ತಿಲ್ಲ. ಬಟ್ 3 ದಿನ ಆದ ನಂತರ ನನಗೆ ಫೋನ್ ಬಂದು ಬೆಳಿಗ್ಗೆ, ತೂತು ಏನ್ರಿ ನೀವು ಜರ್ನಲಿಸ್ಟ್ಗಳು ಇಂಥವ್ರೆಲ್ಲ ಯಾಕೆ ಇಟ್ಕೋತೀರ ನಿಮ್ಮ ಫೀಲ್ಡಲ್ಲಿ, ಅವ್ರಿಗೆ ಏನು ಬರೆಯೋಕ್ಕೆ ಬರುತ್ತೆ, ಬರೀ ಅಂಕಿಅಂಶಗಳು ಬರೆದು ಹಾಕ್ತಾರೆ. ಏನು ಸರ್ ಅಂತ ಕೇಳಿದೆ ನಾನು. ಇಲ್ಲ, ಒಬ್ಬರಿಗೆ ಬರೆಯೋಕ್ಕೆ ಕೇಳಿದ್ದೆ, ಬರೀ ಒಂದು ಕೆಟ್ಟ ಆರ್ಟಿಕಲ್ ಬರ್ಕೊಟ್ಟಿದ್ದಾನೆ, ಅದನ್ನು ಓದೋಕ್ಕಾಗತ್ತೇನ್ರಿ, ನಾನು ಹಾಕೊಳ್ಳೋಕ್ಕಾಗತ್ತೇನ್ರಿ, ಹರಿದು ಕಸದ ಬುಟ್ಟಿಗೆ ಹಾಕಿದ್ದೀನಿ. ಅಶ್ವಥ್ ಏನು ಅಂತ ಅಶ್ವತ್ಥಿಗೆ ಗೊತ್ತಿಲ್ಲದನ್ನು ಬರೀಬೇಕು ಪತ್ರಕರ್ತ. ಈ ಥರ ಆರ್ಟಿಕಲ್ ಕೊಟ್ಟಿದ್ದಾನೆ ಅವನಂತೂ ಬಾಯಿ ಬಂದ ಬೈದರು. ನಾನು ಆಮೇಲೆ ಹಿಂಗೆಲ್ಲ ಬೈತಾರೆ ಅಂತ ನಾನೊಂದು ಆರ್ಟಿಕಲ್ ಅವ್ರಿಗೆ ಮತ್ತೆ ಬರ್ಕೊಟ್ಟೆ. ಅವರಿಗೆ ಬರ್ಕೊಟ್ಮೇಲೆ ನಾವಿಬ್ಬರು ಸಿಕ್ಕಿದ್ವಿ ಒಂದ್ಸಲ. ಸಿಕ್ಕಿದಾಗ ಅವನು ಹೇಳ್ದ ನಿಮ್ಮ ಬಗ್ಗೆ ಹಿಂಗೆ ಬೈದಿದ್ರು ಅಂತ. ಅಂದರೆ ಚೆನ್ನಾಗಿ ಬರಿಬೇಕು ಅಂತ. ಅವನು ಆರ್ಟಿಕಲ್ ಕೊಟ್ಟೇ ಇರಲಿಲ್ಲ ಅಂತ. ಅಂದರೆ ಹಂಗೆ ಹೇಳಿದ್ರೆ ಇವನು ಚೆನ್ನಾಗಿ ಬರೀತಾನೆ, ಬರೀ ಅಂಕಿಅಂಶ ಬರೆಯಲ್ಲ ಅಂತ ಸ್ವಲ್ಪ ಅಲರ್ಟ್ ಆಗ್ತಾರೆ. ಇಬ್ಬರನ್ನು ಅಲರ್ಟ್ ಮಾಡೋದಕ್ಕೆ ಈ ಥರದ ಕ್ರಮ ಮಾಡ್ತಿದ್ರು. ಇವತ್ತಿನ ನಮ್ಮ ಶೀರ್ಷಿಕೆಯಂತೆ ಓ ನನ್ನ ಚೇತನ ಆಗು ನೀ ಅನಿಕೇತನ. ಈ ಹಾಡು ಮತ್ತು ಸಂಯೋಜನೆ ಬಗ್ಗೆ ಹೇಳೋದಾದ್ರೆ, ಈ ಆಗುನಿ ಅನಿಕೇತನ ಅಂತ ಹೇಳುವ ಕಲ್ಪನೆ ಇದೆಯಲ್ಲ, ಅದು ನಮ್ಮ ಚಿಕ್ಕನಲ್ಲಿ ಇರಲ್ಲ. ಮದುವೆ ಆದಮೇಲೆ ಸ್ವಲ್ಪ ಸತ್ಯ ಅನ್ಸೋದಕ್ಕೆ ಶುರು ಆಗುತ್ತೆ. ಕ್ರಮೇಣ ಎಲ್ಲಂದ್ರೆ ಬಿಡುಗಡೆ ಹೊಂದಿ ಹೋಗಬೇಕು ಅಂತೇಳಿ, ಅಂದರೆ ಟೇಕಿಂಗ್ ಇನ್ ಎ ಲೈಟರ್ ನೋಟು. ಬಟ್ ನಿಜವಾಗ್ಲೂ ಅನಿಕೇತನ ಆಗೋದು ಅಂದರೆ ಚೇತನಕ್ಕೆ ಅಡಿಗರೊಂದು ಪದ್ಯ ಬರೀತಾರೆ, ಬರುತ್ತಾರೆ ಬರುತ್ತಾರೆ ಬಾಂಧಿನವರು ಬರುತ್ತಾರೆ ಅಂತ. ಈ ಬಾಂಧು ಕಲ್ಲು ಅಂತ ಹೇಳ್ತಾರೆ ನೋಡಿ, ಮನೆಯ ಸುತ್ತ ಒಂದು ಆಸ್ತಿಯ ಸುತ್ತ 4 ಕಲ್ಲು ಹಾಕ್ಬಿಟ್ಟು ಬಂಧಿಸಿಡ್ತಾರಲ್ಲ, ಹಾಗೆ ಬಂಧಿಸುವಂಥ ಪ್ರಯತ್ನ ಇವತ್ತು ನಡೀತಾ ಇದೆ. ನಿಮ್ಮನ್ನು ವಿಚಾರವಾದದಲ್ಲಿ ಬಂಧಿಸ್ತಾರೆ, ಜಾತಿಯಲ್ಲಿ ಬಂಧಿಸ್ತಾರೆ, ಹೀಗೆ ಬೇರೆ ಬೇರೆ ತತ್ವಗಳ ಅಡಿಯಲ್ಲಿ ಬಂಧಿಸಿರ್ತಾರೆ. ಬಟ್ ಅದರಿಂದ ಹೊರಗೆ ಬಾ ಅಂತ ಅವ್ರು ಹೇಳೋದು, ಅನಿಕೇತನ ಆಗುವಂಥ. ಈ ಬಾಂಧು ಕಲ್ಲುಗಳ ಒಳಗೆ 30-40 ಒಳಗೆ 60-40 ಒಳಗೆ ಇರಬೇಡ ನೀನು, ಜಗತ್ತೇ ನಿಂದು, ವಿಶ್ವಮಾನವ. ಈಗ ಇಡೀ ಜಗತ್ತು ನಿಂದಾದಾಗ ನೀನು ಯಾವುದಕ್ಕೂ ಸೇರಿದವನಲ್ಲ ಮತ್ತು ಎಲ್ಲದಕ್ಕೂ ಸೇರಿದವನಾಗ್ತೀಯ. ಯಾವಾಗ ನಾವು ಎಲ್ಲದಕ್ಕೂ ಸೇರಿ ಹೋಗ್ತೀವೋ ಆಗ ಚೇತನ ಆಗಿಬಿಡ್ತೀವಿ. ಆ ಕಲ್ಪನೆಯಲ್ಲಿ ಹಾಡನ್ನು ಬರೆದಿದ್ದು ಅದು ಭಾಳ ಭಾಳ ದೊಡ್ಡ ಇದು. ನಾವು ಅಂದರೆ ನಮ್ಮ ದಾಸ ಪರಂಪರೆಯಲ್ಲಿ ಅಥವಾ ನಮ್ಮ ಆಧ್ಯಾತ್ಮದಲ್ಲಿ ಇರೋದೇ ಅದು, ಪಾರ್ಟ್ ಆಫ್ ದಿ ಯೂನಿವರ್ಸ್ ಅಂತ. ಐ ಆಮ್ ದ ವರ್ಲ್ಡ್ ಅಂತ ಹೇಳ್ತಾರಲ್ಲ, ಅದು ಆ ಕಲ್ಪನೆಯಲ್ಲಿ ಬರೆದಿದ್ದು. ಬಟ್ ಅದು ಎಷ್ಟು ಸರಳವಾಗಿ ಬರೆದಿದ್ದರೆ ಅವರು, ನನ್ನ ಚೇತನ ಆಗುನಿ ಅನಿಕೇತನ ಅಂತ. ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು, ಓ ಅನಂತವಾಗಿರು. ಆಮೇಲೆ ಅದಕ್ಕೆ ಸಂಯೋಜನೆ ಕೂಡ ಅಷ್ಟೇ ಸೊಗಸಾದ ಸಂಯೋಜನೆ. ವಿಶ್ವಮಾನವ ಸಂದೇಶವನ್ನು ಒಬ್ಬರು ಕೊಟ್ಟರು, ಇನ್ನೊಬ್ಬರು ತಲುಪಿಸಿದ್ರು ಅನ್ನೋ ಹಾಗೆ ಈ ಇಬ್ಬರನ್ನ ಈ ಹೊತ್ತಲ್ಲಿ ಸ್ಮರಿಸಿಕೊಂಡದಕ್ಕೆ, ಇಬ್ಬರು ವಿಶ್ವಮಾನವರನ್ನ ಸ್ಮರಿಸಿದ್ದಕ್ಕೆ, ಅವ್ರ ಬಗ್ಗೆ ಮಾತನಾಡೋದಕ್ಕೆ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಜೋಗಿ ಅವರೇ ನಿಮಗೆ ತುಂಬ ಧನ್ಯವಾದಗಳು. ನನಗೂ ಭಾಳ ಖುಷಿ ಆಯ್ತು. ಥ್ಯಾಂಕ್ ಯು. ಹಾಗೆ ಓ ನನ್ನ ಚೇತನ ಈ ಹಾಡನ್ನು ಹಾಡೋದಕ್ಕೂ ಮುಂಚೆ ನಿಮ್ಮಿಬ್ಬರಿಗೂ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಹಾಗೆ ನಮಗೆ ಕೀಬೋರ್ಡ್ನಲ್ಲಿ ಸಾಥ್ ಕೊಟ್ಟಂಥ ಕುಂಬಳೆ ಅವ್ರಿಗೂ, ತಬ್ಲಾದಲ್ಲಿ ಸಾಥ್ ಕೊಟ್ಟಂಥ ಪ್ರದ್ಯುಮ್ನ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಆಗುನಿ ಅನಿಕೇತನ, ಈ ಇಬ್ಬರು ವಿಶ್ವಮಾನವರ ಈ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ಈಗ ವಿನಯ್ ಮತ್ತು ಸುಪ್ರಿಯಾ ಈ ಹಾಡನ್ನು ಪ್ರಸ್ತುತಪಡಿಸ್ತಾರೆ. ಓ ನನ್ನ ಚೇತನ, ಓ ನನ್ನ ಚೇತನ, ಆಗುನಿ ಅನಿಕೇತನ, ಆಗುನಿ ಅನಿಕೇತನ, ಓ ನನ್ನ ಚೇತನ, ಓ ನನ್ನ ಚೇತನ,
ಆಗುನಿ ಅನಿಕೇತನ ಓ ನನ್ನ ಚೇತನ